ಭಾರತದ ಮೇಲೆ ಇಸ್ರೇಲ್ ಇರಾನ್ ಯುದ್ಧದ ನೇರ ಪರಿಣಾಮ ಬಿದ್ದಿದೆ. ಗ್ಯಾಸ್ ಪೂರೈಕೆಯ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ಇದರಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದು ಆಟೋ ಕ್ಯಾಬ್ ಚಾಲಕರು ಪರದಾಡುವಂತಾಗಿದೆ. ಆಲ್ರೆಡಿ ಬುಕ್ ಆಗಿರೋರು ಬಂದರೂ ಕೂಡ ಅವರಿಗೆ OTP ಜನರೇಟ್ ಆಗದಲ್ಲೇ ಸಿಲಿಂಡರ್ ಕೊಡ್ತಾ ಇಲ್ಲ. ಗಾಬರಿ ಜಾಸ್ತಿ ಆಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗಿದೆ ಅಷ್ಟೇ. ಬುಕಿಂಗ್ ಯಾವುದು ತಗೋತಾ ಇಲ್ಲ. ಪ್ಲಾಂಟ್ ಕಡೆಯಿಂದ ಬರ್ತಾನೆ ಇಲ್ಲ ಸರ್. ಪೂರೈಕೆ ಇಲ್ಲ ಅಂದ್ರೆ ಹೆಂಗ್ ಸಪ್ಲೈ ಮಾಡೋದು? ಗ್ಯಾಸ್ ಸಮಸ್ಯೆ ದಿನ ದಿನ ಹೆಚ್ಚಾಗ್ತಾ ಇರೋದ್ರಿಂದ ನಮಗೆಲ್ಲೋ ಒಂದ್ ಕಡೆ ಕ್ಲೋಸ್ ಮಾಡುವಂತ ಆತಂಕ ಸೃಷ್ಟಿಯಾಗಿದೆ. ಈಗ ಗಲ್ಫ್ ರಾಷ್ಟ್ರಗಳ ಯುದ್ಧದ ನೇರ ಎಫೆಕ್ಟ್ ಭಾರತದ ಮೇಲೆ ಬಿದ್ದಿದೆ. ಅದರಲ್ಲೂ LPG ಸಿಲಿಂಡರ್ಗಳ ಪೂರೈಕೆಯ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಸಿಲಿಂಡರ್ಗಳಿಗಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಂತಿದ್ದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಗ್ಯಾಸ್ ಬುಕ್ ಮಾಡುವುದಕ್ಕೆ ಜನರು ಮುಗಿಬಿದ್ದಿದ್ದರು. ಕುವೆಂಪು ರಸ್ತೆಯ ಗ್ಯಾಸ್ ಏಜೆನ್ಸಿ ಬಳಿ ಸಿಲಿಂಡರ್ ಬುಕ್ ಮಾಡಲು ಜನ ನಿಂತಿದ್ದ ದೃಶ್ಯ ಕಂಡುಬಂತು. ಚಿಕ್ಕಮಗಳೂರಿನ ಕಲ್ಯಾಣನಗರದ ಏಜೆನ್ಸಿ ಬಳಿ ಜಮಾಯಿಸಿದ ಕಾರಣಕ್ಕೆ ಏಜೆನ್ಸಿಯನ್ನೇ ಕ್ಲೋಸ್ ಮಾಡಿದ್ದರು. ಕ್ಲೋಸ್ ಮಾಡುತ್ತಿದ್ದಂತೆ ಗ್ರಾಹಕರು ಆಕ್ರೋಶಗೊಂಡರು. ಬುಕ್ ಮಾಡುವುದಕ್ಕೆ ಸರ್ವರ್ ಸಮಸ್ಯೆ ಆಗ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಒಂದು ವಾರದಿಂದ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ, ಯಾವುದು ಬುಕ್ಕಿಂಗು ತಗೊಂತಿಲ್ಲ. ಅಂದ್ರೆ ಇವ್ರು ಮೊಬೈಲ್ ಬುಕ್ ಮಾಡ್ಲಿಕ್ಕೆ ಅಂತ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಕಾಲ್ ಮಾಡಿದ್ರೆ ಕಾಲ್ ಯಾವುದು ಕರೆಕ್ಟಾಗಿ ಕನೆಕ್ಟ್ ಆಗಲ್ಲ. ಅದು ಕನೆಕ್ಟ್ ಆದ್ರೂ ಕೂಡ ಬುಕ್ ಆಗಿರೋದು ಯಾವುದು ಬರಲ್ಲ. ಅದಾದ್ಮೇಲೆ ಇಲ್ಲಿ ಆಲ್ರೆಡಿ ಬುಕ್ ಆಗಿರೋರು ಬಂದರೂ ಕೂಡ ಅವ್ರಿಗೆ OTP ಜನರೇಟ್ ಆಗದಲ್ಲೇ ಸಿಲಿಂಡರ್ ಕೊಡ್ತಾ ಇಲ್ಲ. ಈಗ ಎಲ್ಲ ನಾವು ಜನಗಳು ನೋಡಿರೋ ಪ್ರಕಾರ ಗೋಡನ್ನಲ್ಲಿ ಸ್ಟಾಕ್ ಇದೆ. ನಾವು ಈವನ್ ಸರ್ವರ್ ಇಶ್ಯೂ ಇದ್ರೆ ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡ್ಕೊಂಡು ನಮಗೆ ಅಟ್ಲೀಸ್ಟ್ ಸರ್ವಿಸ್ ಕೊಡಿ, ನೀವು ಆಮೇಲೆ ಅದನ್ನ ಸಿಸ್ಟಮಿಗೆ ಆ್ಯಡ್ ಮಾಡಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಹೋಗ್ತಾ ಇಲ್ಲ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲೂ ಗ್ಯಾಸ್ಗಾಗಿ ಆತಂಕ ಶುರುವಾಗಿದೆ. ಏಜೆನ್ಸಿ ಬಳಿ ಜನರು ಜಮಾವಣೆಗೊಂಡಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸತೊಡಗಿದಾಗ ಕಂಟ್ರೋಲ್ ಮಾಡುವುದಕ್ಕೆ ಪೊಲೀಸರು ಬರಬೇಕಾಯಿತು. ಬೀದರ್ನ ಏಜೆನ್ಸಿಗಳ ಮುಂದೆ ಬಿಸಿಲನ್ನೂ ಲೆಕ್ಕಿಸದೆ ಜನ ಕ್ಯೂ ನಿಂತಿದ್ದರು. ಏಜೆನ್ಸಿ ಸಿಬ್ಬಂದಿ ಮತ್ತು ಗ್ರಾಹಕರ ನಡುವೆ ವಾಗ್ವಾದವೇ ನಡೆಯಿತು. ಸಿಲಿಂಡರ್ ಸ್ಟಾಕ್ ಇಲ್ಲ, 5 ರಿಂದ 6 ದಿನ ಬಿಟ್ಟು ಬನ್ನಿ ಅಂತಿದ್ದಾರೆ ಎಂದು ಜನರು ಅಳಲು ತೋಡಿಕೊಂಡರು. ಹಾಸನದ ಗ್ಯಾಸ್ ವಿತರಣಾ ಕೇಂದ್ರಕ್ಕೂ ಜನರು ಮುಗಿಬಿದ್ದಿದ್ದರು. ಗ್ಯಾಸ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಜನರು ಬುಕ್ ಮಾಡಲು ಮುಂದಾಗಿದ್ದರು. ಏಜೆನ್ಸಿ ಮಾಲೀಕರು ಎಷ್ಟೇ ಆಶ್ವಾಸನೆ ಕೊಟ್ಟರೂ ಜನ ಕೇಳುತ್ತಿರಲಿಲ್ಲ. ರಾಮನಗರದಲ್ಲೂ ಗ್ಯಾಸ್ಗೆ ಬೇಡಿಕೆ ಹೆಚ್ಚಾದ ಕಾರಣಕ್ಕೆ ಕಮರ್ಷಿಯಲ್ ಗ್ಯಾಸ್ನ ಬುಕ್ಕಿಂಗ್ ಅನ್ನೇ ನಿಲ್ಲಿಸಲಾಗಿದೆ. ಸರ್, ಯುದ್ಧದ ಹಿಂದೆ ಮೊದಲು ಇದು ನಮಗೆ ಲೋಡ್ ಏನು ಬುಕ್ ಇದು ಮಾಡಿರ್ತಾರೆ, ಇವತ್ತು ಬುಕ್ ಮಾಡಿದ್ದು ಇವತ್ತೇ ಕೊಡ್ತಾ ಇದ್ದು, ಆ ಲೆಕ್ಕದಲ್ಲಿ ಇತ್ತು. ಇವಾಗ ಬುಕ್ ಮಾಡಿದ್ರೆ 5 ದಿಂದ 6 ದಿವಸ ಆಯ್ತೈತೆ. ಇವಾಗ ಇನ್ನು ಮುಂದೆ ಲೇಟ್ ಆಗ್ಬೋದು. ಆಮೇಲೆ ಬುಕ್ಕಿಂಗ್ ಯಾವುದು ತಗೋತಾ ಇಲ್ಲ. ಮೈಸೂರಿಂದ ನಮಗೆ ಸರಬರಾಜು ಆಯ್ತಾ ಇದ್ದಿತ್ತು. ಈಗ ಮೈಸೂರಲ್ಲೇ ಅವರೇ ಹೇಳ್ತಾರೆ ಕಮರ್ಷಿಯಲ್ ಲೋಡ್ನ ಕಳಿಸ್ಬೇಡಿ, ಕಳಿಸಿದ್ರೆ ನಮಗೆ ಲೋಡ್ ಕೊಡೋಕ್ಕಾಗಲ್ಲ, ಡೊಮೆಸ್ಟಿಕ್ಗೆ ಕೊಡೋಕ್ಕಾಯ್ತಾ ಇಲ್ಲ, ಮನೆ ಸಿಲಿಂಡರ್ನೇ ನಾವು ಕೊಡೋಕ್ಕಾಯ್ತಾ ಇಲ್ಲ, ಕಳಿಸ್ಬೇಡಿ ಅಂತ. ಇನ್ನೊಂದೆಡೆ ಮಂಡ್ಯದಲ್ಲಿ ಗೃಹ ಬಳಕೆಯ ಸಿಲಿಂಡರ್ನ ಅಭಾವವಿಲ್ಲ. ಹಾಗಾಗಿ ಯಾರೂ ಮುಂಗಡ ಬುಕ್ ಮಾಡದಂತೆ ಸೂಚಿಸಲಾಗಿದೆ. ಗೃಹ ಬಳಕೆ ಸಿಲಿಂಡರ್ ಅನ್ನೇ ಕಮರ್ಷಿಯಲ್ಗೆ ಬಳಸಿಕೊಂಡ್ರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿದೆ. ಮಂಡ್ಯ ಜಿಲ್ಲೆಗೆ ಏನು ವಿವರ ಕೊಡಬೇಕು ಅಂದರೆ ಆ ಥರ ಕೊರತೆ ಅನ್ನೋದು ಡೊಮೆಸ್ಟಿಕ್ ಗ್ಯಾಸಲ್ಲಿ ಇಲ್ಲ, ಡೊಮೆಸ್ಟಿಕ್ LPG ಗ್ಯಾಸಸಲ್ಲಿ ಇಲ್ಲ. ಇದು ಮಾಹಿತಿ ನಮಗೆ ಬಂದಿರೋದು ಎಲ್ಲ ಸೇಲ್ಸ್ ಆಫೀಸರ್ಸ್ ಅಂದರೆ HPC, BPC ಮತ್ತು IOC ಸೇಲ್ಸ್ ಆಫೀಸರ್ಸಿಂದ ಈ ಮಾಹಿತಿ ನಮಗೆ ಸಿಕ್ಕಿದೆ. LPG ಡೊಮೆಸ್ಟಿಕ್ ಸಿಲಿಂಡರ್ಸ್ ಬಗ್ಗೆ ಯಾವುದೇ ಕೊರತೆ ಇಲ್ಲ. ಯಾರು ದಯವಿಟ್ಟು ಹಾಗಾಗಿ ಪ್ಯಾನಿಕ್ ಬುಕ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಅನಾವಶ್ಯಕವಾಗಿ. ಸೊ ಏನು ಶಾರ್ಟೇಜ್ ಇಲ್ಲದೆ ಇರೋದ್ರಿಂದ ನೀವು ಮುಂಚೆ ಹೇಗೆ ಬುಕ್ ಮಾಡ್ತಿದ್ದೀವಿ ಅದೇ ರೀತಿ ಬುಕ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಇನ್ನು ಹೋಟೆಲ್ ಉದ್ಯಮಕ್ಕೂ ಗ್ಯಾಸ್ ಅಭಾವದ ಬಿಸಿ ತಟ್ಟಿದೆ. ಹೋಟೆಲ್ಗಳ ಬೋಂಡಾ, ಬಜ್ಜಿ, ದೋಸೆ ಐಟಂಗಳಿಗೆ ಬ್ರೇಕ್ ಬಿದ್ದಿದೆ. ಸೌದೆ ಒಲೆ ಅಡುಗೆ, ತೆಂಗಿನ ಚಿಪ್ಪು, ಅಡಿಕೆ ಹೊಟ್ಟು ಬಳಕೆ ಮಾಡಲಾಗ್ತಿದೆ. ಕೆಲ ಹೋಟೆಲ್ಗಳಲ್ಲಿ ಗ್ರಾಹಕರ ಸೀಟುಗಳನ್ನು ಕಡಿತ ಮಾಡಲಾಗಿದೆ. ಅನ್ನ, ಸಾಂಬಾರ್, ರೈಸ್ ಬಾತ್ಗಳಷ್ಟೇ ಸಿಗ್ತಿವೆ. ಆದರೂ ಹೋಟೆಲ್ಗಳನ್ನ ಬಂದ್ ಮಾಡದಿರಲು ಬೆಂಗಳೂರು ಅಸೋಸಿಯೇಷನ್ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗಳು ಇನ್ನು ಮುಂದೆ ಬಂದ್ ಆಗುವುದಿಲ್ಲ. ಬಂದ್ ಆಗಿರುವಂಥ ಹೋಟೆಲ್ಗಳನ್ನು ಮಾತನಾಡಿ ಆದಷ್ಟು ಬೇಗ ಓಪನ್ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಸಂಘದ ಪರವಾಗಿ. ಖಂಡಿತ ಸಮಸ್ಯೆ ಇದೆ, ಒಂದರ ಮೇಲೆ ಒಂದು ಸಮಸ್ಯೆಗಳಿದೆ. ಸಮಸ್ಯೆಯನ್ನು ಸುಧಾರಿಸಿಕೊಂಡು ಹೋಗುವಂಥ ಶಕ್ತಿ ಕೂಡ ನಮಗೆ ಹೋಟೆಲ್ ಉದ್ಯಮರಿಗೆ ಇದೆ ಅನ್ನುವಂಥ ನಂಬಿಕೆಯಲ್ಲಿ ನಾನು ನಮ್ಮ ಹೋಟೆಲ್ ಮಾಲೀಕರಲ್ಲಿ ಈಗಾಗಲೇ ಮಾತನಾಡಿದ್ದೇನೆ.
ಇನ್ನು ಉಡುಪಿಯಲ್ಲಿ ಗ್ಯಾಸ್ಗೆ ಪರ್ಯಾಯವಾಗಿ ಸೌದೆ ಒಲೆಗೆ ಗೇರು ಬೀಜದ ಸಿಪ್ಪೆ ಬಳಸಿ ಅಡುಗೆ ಮಾಡಲಾಗ್ತಿದೆ. ಕೆಲವು ಕಡೆ ನಾನ್ ವೆಜ್ ಹೋಟೆಲ್ಗಳು ಬಂದಾಗಿವೆ. ನಮಗೆ ಗ್ಯಾಸ್ ಒಂದು ಆಲ್ಟರ್ನೇಟಿವ್ ಅಷ್ಟೇ, ಒಂದು 20% ಇದೆ. ಕೆಲವು ಎಣ್ಣೆ ತಿಂಡಿ ಇದಕ್ಕೆ ಮಾತ್ರ ನಾವು ಯೂಸ್ ಮಾಡ್ತಾ ಇದ್ದಾರೆ. ಈಗ ಅದನ್ನು ಕೂಡ ಇದರಲ್ಲೇ ಮಾಡ್ಬೇಕಂತ ಅಷ್ಟೇ, ಮತ್ತೇನಿದಿಲ್ಲ. ಹೌದು, ಕ್ಯಾಶು ಕೇಕ್ ಅದು ಆಕ್ಚುಲಿ ಗೇರು ಬೀಜ ಸಿಪ್ಪೆದು ಎಣ್ಣೆ ತಿಕ್ಕಿದ ನಂತರ ಉಳಿಯುವಂತ ಹಿಂಡಿ, ಅದನ್ನು ನಾವು ಒಲೆಗೆ ಯೂಸ್ ಮಾಡೋದು. ಮತ್ತೊಂದೆಡೆ ಆಟೋ ಕಾರುಗಳಿಗೆ ಬಳಸುವ ಸಿಎನ್ಜಿ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ಹುಬ್ಬಳ್ಳಿಯಲ್ಲಿ ಕೆಲ ಗ್ಯಾಸ್ ಬಂಕ್ಗಳನ್ನೇ ಬಂದ್ ಮಾಡಲಾಗಿದೆ. ಕೃತಕ ಅಭಾವ ಸೃಷ್ಟಿಸಿ ಸುಲಿಗೆ ಮಾಡುತ್ತಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ. ಶಾಲೆಗಳಿಗೆ ಮಕ್ಕಳನ್ನ ಕರೆದೊಯ್ಯಲು ಸಂಕಷ್ಟ ಎದುರಾಗಿದೆ ಎಂದು ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರು ಸರಿಯಾದ ರೀತಿಯಲ್ಲಿ LPG ಪಂಪು LPG ಸಿಗ್ತಾ ಇಲ್ಲ ಅಂತೇಳಿ ನಮ್ಮ ಕಚೇರಿಗೆ ಬಂದು ನಮ್ಮ ಮೇಲೆ ಕಚೇರಿಯಲ್ಲಿ ಕೂತುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾಕಂದರೆ ಇವತ್ತು ಆಟೋ ರಿಕ್ಷಾ ಚಾಲಕರು 200 ರೂಪಾಯಿ 300 ರೂಪಾಯಿ LPG ಹಾಕ್ಕೊಂಡು 400-500 ರೂಪಾಯಿ ದುಡ್ಕೊಂಡು ಇಡೀ ಹೆಂಡತಿ ಮಕ್ಕಳಂತ ತಾಯಿ ತಂದೆಯನ್ನು ಸಾಕುವಂಥ ಆಟೋ ರಿಕ್ಷಾ ಚಾಲಕರು ಮಾಡ್ತಿದ್ದಾರೆ. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟ ಇಲಾಖೆ, ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಕ್ರಮ ತಗೋಬೇಕು. ಯಾಕಂದ್ರೆ ಇದೇ ರೀತಿ ಮುಂದುವರೆದ್ರೆ ಸರ್ಕಾರದ ವಿರುದ್ಧ ರೋಡಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲ, ಹಾಗೆ ರಾಜ್ಯ ಸರ್ಕಾರದ ಇಂದಿರಾ ಕ್ಯಾಂಟೀನ್ಗಳ ಮೇಲೂ ಗ್ಯಾಸ್ ಹೊಡೆತ ಬಿದ್ದಿದೆ. ಕಲಬುರಗಿಯ ಇಂದಿರಾ ಕ್ಯಾಂಟೀನ್ನಲ್ಲಿ ಗ್ಯಾಸ್ ಸಿಗದ ಕಾರಣಕ್ಕೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಉಪ್ಪಿಟ್ಟು, ರೈಸ್ ಬಾತ್, ಅವಲಕ್ಕಿ ಕೊಡಲಾಗ್ತಿದೆ. ಸೌದೆಯಿಂದ ಇಡ್ಲಿ, ದೋಸೆ, ಪೂರಿ ಮಾಡೋಕ್ಕಾಗ್ತಾ ಇಲ್ಲ. ಕೇವಲ ಉಪ್ಪಿಟ್ಟು, ಆಮೇಲೆ ರೈಸ್ ಬಾತು, ಅವಲಕ್ಕಿ 3 ಐಟಮ್ ಮಾತ್ರ ಕೊಡ್ತಾ ಇದ್ದೀವಿ ನಾವು. ಇಲ್ಲಿಯ ರೋಗಿಗಳಿಗೆ ಇಡ್ಲಿ ಬೇಕಂತ ಜನ ಇಲ್ಲೇ ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಭಾಳ ತೊಂದರೆ ಆಗಿದೆ ಇಲ್ಲಿ. ಈ ಗ್ಯಾಸ್ ಸಮಸ್ಯೆ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದುದ್ದಕ್ಕೂ ಕಾಡುತ್ತಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಂತಿರುವ ದೃಶ್ಯಗಳು ಉತ್ತರದ ರಾಜ್ಯಗಳಲ್ಲೂ ಕಾಣುತ್ತಿದೆ. ನಾಳೆಯಿಂದಲೇ ವಾಣಿಜ್ಯ ಬಳಕೆಯ ಗ್ಯಾಸ್ ಪೂರೈಕೆಯನ್ನ ಮತ್ತೆ ಆರಂಭಿಸುವ ಭರವಸೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ. ಆದಷ್ಟು ಬೇಗನೆ ಗ್ಯಾಸ್ ಸಿಲಿಂಡರ್ಗಳನ್ನು ಒದಗಿಸುವಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾದರೆ ಮಾತ್ರ ಜನರು ನಿಟ್ಟುಸಿರು ಬಿಡಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳಿಗೂ ಗ್ಯಾಸ್ನ ಬಿಸಿ ತಡ್ತಾ ಇದೆ. ಸೌದೆ ಒಲೆಯಲ್ಲೇ ಪ್ರಸಾದವನ್ನು ತಯಾರಿಸಿ ಭಕ್ತರಿಗೆ ವಿತರಣೆ ಮಾಡಲಾಗ್ತಿದೆ. ಕೆಲ ದೇಗುಲಗಳಲ್ಲಿ ಮೆನು ಚೇಂಜ್ ಮಾಡಲಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪ್ರಸಿದ್ಧ ದೇಗುಲಗಳಿಗೆ ತಟ್ಟಿದ ಸಿಲಿಂಡರ್ ಬಿಸಿ. ಸೌದೆ ಒಲೆ ಬಳಸಿ ಭಕ್ತರಿಗೆ ಅನ್ನ ದಾಸೋಹ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಮಹಾಯುದ್ಧ ಭಾರತದ ಆರ್ಥಿಕತೆಯಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹರ್ಮುಜ್ಜಲ ಸಂಧಿ ಬಂದಾಗಿರೋದ್ರಿಂದ ಭಾರತಕ್ಕೆ ಬರಬೇಕಿದ್ದ 30% LPG ಸಿಲಿಂಡರ್ ಸರಬರಾಜು ಆಗ್ತಿಲ್ಲ. ಹೀಗಾಗಿ ದೇಶದಾದ್ಯಂತ ಅಡುಗೆ ಸಿಲಿಂಡರ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯವಾಗಿದೆ. ಇದರ ಬಿಸಿ ಕರುನಾಡಿಗೂ ತಟ್ಟಿದೆ. ಕೇವಲ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ರಾಜ್ಯದ ಪ್ರಸಿದ್ಧ ದೇಗುಲಗಳಿಗೂ ಕೂಡ ಗ್ಯಾಸ್ ಎಫೆಕ್ಟ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೂ ಸಿಲಿಂಡರ್ ಎಫೆಕ್ಟ್ ತಟ್ಟಿದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಆಡಳಿತ ಮಂಡಳಿ ಮುಂದಾಗಿದೆ. ಅಲ್ಲದೆ ಅನ್ನ ಪ್ರಸಾದ ವಿತರಣೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಮೊದಲು 8 ಗಂಟೆಯಿಂದ 12 ಗಂಟೆವರೆಗೆ ತಿಂಡಿ ವ್ಯವಸ್ಥೆ ಇತ್ತು. ಮಧ್ಯಾಹ್ನ ಅನ್ನ ಸಾಂಬಾರ್ ಮಾಡಲಾಗ್ತಿತ್ತು. ಈಗ 11 ಗಂಟೆಯಿಂದ ನೇರವಾಗಿ ತಿಂಡಿ ವ್ಯವಸ್ಥೆ ಮಾಡಲಾಗಿದ್ದು ಮಧ್ಯಾಹ್ನದ ಊಟವನ್ನು ನಿಲ್ಲಿಸಲಾಗಿದೆ. ಸರ್, ಭಾನುವಾರ ಮಂಗಳವಾರ ಎಲ್ಲಾನು ಒಂದು 12,000 ರಿಂದ 15,000 ಬರೋರು ಭಕ್ತರು ಹಿಂದೆ. ಹಾಗಾಗಿ ನಾವು ಈಗ ತಿಂಡಿ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಸೌದೆಯಲ್ಲೇ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮಾಡಿದಷ್ಟು ಮಾಡ್ತಿದ್ರು ಸ್ವಲ್ಪ ಒಂದು ಟೈಮಿಂಗ್ಸ್ ಹೆಚ್ಚು ಕಡಿಮೆ ಮಾಡ್ಕೊತೀವಿ. ಈಗ ಗ್ಯಾಸ್ ಅಭಾವ ಆಗಿರೋದ್ರಿಂದ ನಾವು ಒಂದು ಐಟಮ್ ಮಾಡಿಬಿಟ್ಟು ದೊನ್ನೆಯಲ್ಲಿ ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರಿ. ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರಸಾದ ತಯಾರಿಸಲು ಸಿಲಿಂಡರ್ ಕೊರತೆ ಉಂಟಾಗಿದೆ. ಸದ್ಯಕ್ಕೆ ಭಕ್ತಾದಿಗಳು ಮನೆಯಿಂದ ಸಿಲಿಂಡರ್ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಸದ್ಯ ಅದರಲ್ಲಿ ಪ್ರಸಾದ ತಯಾರಿಸಿ ವಿತರಣೆ ಮಾಡಲಾಗ್ತಿದೆ. ಮಂಗಳೂರಿನ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಗ್ಯಾಸ್ ಬಿಸಿ ತಟ್ಟಿದೆ. ಕದ್ರಿ ದೇವಸ್ಥಾನದ ಪಾಕಶಾಲೆಯಲ್ಲಿ ದಿನವೊಂದಕ್ಕೆ 4 ಸಿಲಿಂಡರ್ ಬಳಕೆ ಮಾಡಲಾಗುತ್ತಿತ್ತು. ಕನಿಷ್ಠ 1,500 ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸುತ್ತಿದ್ರು. ಇದೀಗ ಗ್ಯಾಸ್ ಪೂರೈಕೆ ಬಂದಾದ ಕಾರಣ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಭಕ್ತರಿಗೆ ಅನ್ನ ಪ್ರಸಾದ ವಿತರಣೆಗೆ ತೊಂದರೆಯಾಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಕ್ರಮ ಕೈಗೊಂಡಿದೆ.
ಕದ್ರಿ ಕ್ಷೇತ್ರದಲ್ಲೂ ಕೂಡ ನಮ್ಗೆ ಗ್ಯಾಸಿನ ವ್ಯವಸ್ಥೆಗೆ ತುಂಬ ಕೊರತೆ ಆಗಿದೆ. ಆದರೆ ವ್ಯತ್ಯಾಸ ಆಗಿದೆ. ಆದರೆ ನಮ್ಮ ಅನ್ನದಾನದ ಇದರಲ್ಲಿ ಯಾವುದೇ ಒಂದು ಲೋಪ ಆಗಬಾರ್ದಂತ ದೃಷ್ಟಿಯಲ್ಲಿ ನಾವು ಕಟ್ಟಿಗೆಗೆ ಮೊರೆ ಹೋಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಸಂಖ್ಯೆಯನ್ನು ನಾವು ಕಮ್ಮಿ ಮಾಡಲಿಲ್ಲ. ನಮಗೆ ಅಗತ್ಯ ಬಿದ್ದರೆ ಜಾಸ್ತಿ ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಗ್ಯಾಸ್ ಬಳಸದೆ ಮಾಡುವ ತಿಂಡಿಗಳಿಗೆ ಆದ್ಯತೆ ನೀಡಲಾಗಿದೆ. ಬೆಳಗ್ಗೆಯ ಉಪಹಾರಕ್ಕೆ ತಿಂಡಿಯ ಬದಲು ಮೊಸರು ಅವಲಕ್ಕಿ ನೀಡಲು ತೀರ್ಮಾನ ಮಾಡಲಾಗಿದೆ. ಗ್ಯಾಸ್ ಪೂರೈಕೆ ಮತ್ತೆ ಆರಂಭವಾಗದಿದ್ದರೆ ಮಧ್ಯಾಹ್ನದ ಅನ್ನಪ್ರಸಾದ ವಿತರಣೆಯಲ್ಲೂ ವ್ಯತ್ಯಯ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲೂ ಸಿಲಿಂಡರ್ ಸಮಸ್ಯೆ ಉದ್ಭವಿಸಿದೆ. ಹೀಗಾಗಿ ವಿಶೇಷ ಖಾದ್ಯಗಳಿಗೆ ಬ್ರೇಕ್ ಹಾಕಲಾಗಿದೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲೂ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಸದ್ಯ ಬಾಯ್ಲರ್ ಬಳಸಿ ಅಡುಗೆ ಮಾಡಲಾಗ್ತಿದೆ. ಪಾಯಸ ಬಿಟ್ಟು ಉಳಿದ ಪ್ರಸಾದವನ್ನ ಎಂದಿನಂತೆ ವಿತರಣೆ ಮಾಡಲಾಗ್ತಿದೆ. ಕೊಲ್ಲೂರಿನ ಮೂಕಾಂಬಿಕಾ ದೇವಸ್ಥಾನದಲ್ಲೂ ಸಿಲಿಂಡರ್ ಸಮಸ್ಯೆ ಎದುರಾಗಿದ್ದು ಕಟ್ಟಿಗೆ ಒಲೆಯಲ್ಲದೆ ಪ್ರಸಾದ ತಯಾರಿಸಿ ವಿತರಣೆ ಮಾಡಲಾಗ್ತಿದೆ. ಅನ್ನ ಬ್ರಹ್ಮನ ದೇಗುಲ ಎಂದೇ ಖ್ಯಾತಿ ಪಡೆದ ಉಡುಪಿ ಶ್ರೀಕೃಷ್ಣನ ಮಠದಲ್ಲೂ ಗ್ಯಾಸ್ ಟೆನ್ಷನ್ ಶುರುವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಕಟ್ಟಿಗೆ ಒಲೆ ಹಾಗೂ ಗೋಬರ್ ಗ್ಯಾಸ್ನಿಂದ ಅಡುಗೆ ಮಾಡಲಾಗ್ತಿದೆ. ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗ್ತಿದೆ. ಚೇರ್ಕಾಡಿ, ಪಾಪೂಜೆ, ಬೇರಂಪಳ್ಳಿ, ಶೀರೂರು, ಹುದಿಗ್ರಾಮ, ಹಾಗೆ ಕುಂಟಲಕಾಡು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಕಾಡುಗಳಿದ್ದು ಆ ಕಾಡಿನಲ್ಲಿ 36 ವರ್ಷಕ್ಕೊಂದು ಸಲ ಕಟ್ಟಿಗೆಯನ್ನು ಕಡಿದು ಆ ಕಟ್ಟಿಗೆಯಿಂದಲೇ ಅಡಿಗೆ ಮಾಡುವ ಪದ್ಧತಿ ಮಠದಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ಯಾವ ರೀತಿಯಾದಂಥ ಇಂಧನದ ಕೊರತೆ ಆಗಲಿ, ಗ್ಯಾಸಿನ ಪ್ರಾಬ್ಲಮ್ ಆಗಿ ಖಂಡಿತ ಇಲ್ಲ. ಒಟ್ಟಾರೆ ಇಸ್ರೇಲ್ ಇರಾನ್ ವಾರ್ ಎಫೆಕ್ಟ್ ರಾಜ್ಯದ ಪ್ರಸಿದ್ಧ ದೇಗುಲಗಳಿಗೂ ತಟ್ಟಿದೆ. ಆದರೂ ಸೌದೆ ಒಲೆಯಲ್ಲದೆ ಅಡುಗೆ ಮಾಡಿ ಬಂದ ಭಕ್ತರಿಗೆ ಅನ್ನಪ್ರಸಾದ ಒದಗಿಸಲಾಗ್ತಿದೆ. ಇದು ಹೀಗೆ ಮುಂದುವರೆದರೆ ಮತ್ತಷ್ಟು ದೇಗುಲಗಳಲ್ಲಿ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಕೆ ಡಾಕ್ಟರ್ ಆಗೋ ಕನಸನ್ನ ಕಟ್ಕೊಂಡಿದ್ಲು. ಅಪ್ಪನ ಕನಸನ್ನ ನನಸು ಮಾಡಬೇಕು ಅಂತ ಹಗಲಿರುಳು ಶ್ರಮ ಪಡ್ತಾ ಇದ್ಲು. ಆದ್ರೆ ಲಾರಿ ರೂಪದಲ್ಲಿ ಬಂದ ಜವರಾಯ ಯುವತಿಯ ಬಾಳಲ್ಲಿ ಅಟ್ಟಹಾಸ ಮೆರೆದಿದ್ದಾನೆ. ಬೈಕಿಗೆ ಟಿಪ್ಪರ್ ಡಿಕ್ಕಿ, ವೈದ್ಯ ವಿದ್ಯಾರ್ಥಿನಿ ಬಲಿ. ವಿಧಿಯಾಟಕ್ಕೆ ಡಾಕ್ಟರ್ ಕನಸು ನುಚ್ಚು ನೂರು. ವಿಧಿಯಾಟದ ಮುಂದೆ ಮನುಷ್ಯ ಅದೆಷ್ಟೇ ಲೆಕ್ಕಾಚಾರ ಹಾಕಿದ್ರೂ ಅದು ಶೂನ್ಯ. 10 ಆಸೆ 100 ಕನಸನ್ನ ಕಟ್ಕೊಂಡ್ರು ಜವರಾಯನ ಕಣ್ಣು ಬಿದ್ರೆ ಮುಗ್ದೇ ಹೋಯ್ತು. ಕ್ಷಣಾರ್ಧದಲ್ಲೇ ಎಲ್ಲವನ್ನ ತೊರೆದು ಹೊರಡಲೇಬೇಕು. ಈಕೆಯ ಬಾಳಲ್ಲೂ ಆಗಿದ್ದು ಅದೇ. ಡಾಕ್ಟರ್ ಆಗ್ಬೇಕು, ಅಪ್ಪನಂತೆ 10 ಜನರ ಜೀವ ಉಳಿಸ್ಬೇಕು ಅಂದ್ಕೊಂಡವಳ ಜೀವಕ್ಕೆ ಜವರಾಯ ಬಲೆ ಹಾಕಿದ್ದಾನೆ. ಈ ಹೆಣ್ಮಗಳ ಹೆಸರು ಕೃತಿಕಾ ಅಂತ. ಮೆಡಿಕಲ್ ಸ್ಟೂಡೆಂಟ್. ಮೈಸೂರು ರಸ್ತೆಯ RR ಮೆಡಿಕಲ್ ಕಾಲೇಜಿನಲ್ಲಿ 4ನೇ ವರ್ಷದ MBBS ವ್ಯಾಸಂಗ ಮಾಡ್ತಿದ್ಲು. ಈಕೆಯ ತಂದೆ ಡಾಕ್ಟರ್ ಶ್ರೀಧರ್ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತನ್ನಂತೆ ಮಗಳು ಕೂಡ ವೈದ್ಯ ಲೋಕದಲ್ಲಿ ಹೆಸರನ್ನ ಮಾಡಬೇಕು, ರೋಗಿಗಳ ಬಾಳಲ್ಲಿ ಬೆಳಕಾಗಬೇಕು ಅಂತ ಕನಸನ್ನ ಕಂಡಿದ್ರು. ಆ ಕನಸಿಗೆ ಒಂದು ಹೆಜ್ಜೆ ಇರೋವಾಗ್ಲೇ ವಿಧಿ ಅಟ್ಟಹಾಸ ಮೆರೆದು ಕೊಳ್ಳಿ ಇಟ್ಟಿದೆ. ಅದು ನಿನ್ನೆ ಸಂಜೆ 4 ಗಂಟೆಯ ಸಮಯ. ಕ್ಲಾಸ್ ಮುಗಿಸ್ಕೊಂಡು ಕೃತಿಕಾ ಮನೆಗೆ ಹೊರಟಿದ್ಲು. ತನ್ನ ಸ್ನೇಹಿತೆ ಹಂಸ ಬೈಕ್ನಲ್ಲಿ ಹೋಗ್ತಿದ್ಲು. RR ಮೆಡಿಕಲ್ ಕಾಲೇಜಿನಿಂದ ರಸ್ತೆಗೆ ಎಂಟ್ರಿ ಕೊಟ್ಟಿದ್ದೇ ತಡ ಬೆಂಗಳೂರು ಕಡೆಯಿಂದ ಟಿಪ್ಪರ್ ಲಾರಿ ರಣವೇಗದಲ್ಲಿ ನುಗ್ಗಿ ಬಂದಿದೆ. ನೋಡ್ತಿದ್ದಂತೆ ಸ್ಕೂಟಿಗೆ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಲಾರಿ ಗುದ್ದಿದ ರಭಸಕ್ಕೆ ಕೃತಿಕಾ ರಸ್ತೆಗೆ ಬಿದ್ದಿದ್ದಾಳೆ. ನೋಡ್ತಿದ್ದಂತೆ ತಲೆ ಮೇಲೆ ಲಾರಿ ಚಕ್ರ ಹರಿದಿದ್ದು ರಕ್ತದ ಮಡುವಲ್ಲಿ ಒದ್ದಾಡಿದ್ದಾಳೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ರು. ಆದ್ರೆ ಗಂಭೀರ ಗಾಯಗೊಂಡಿದ್ದ ಕೃತಿಕಾ ಕೊನೆಯುಸಿರೆಳೆದಿದ್ದಾಳೆ. RR ಮೆಡಿಕಲ್ ಕಾಲೇಜು ಮುಂಭಾಗ ಮೈಸೂರು ರಸ್ತೆಯಲ್ಲಿ ಸಿಟಿ ಕಡೆಯಿಂದ ಮೈಸೂರು ಕಡೆಗೆ ಹೋಗುವಂಥ ಒಂದು ಲಾರಿ ಕಾಲೇಜ್ ಕಡೆಯಿಂದ ಬರುವಂಥ ಒಂದು 2 ವೀಲರ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆ 2 ವೀಲರಲ್ಲಿ ಹಿಂಬದಿ ಸವಾರರಾದಂಥ ಮಹಿಳೆ ಕೃತಿಕಾ ಅಂತೇಳಿ 21 ವರ್ಷ,
ಇವರ ಮೇಲೆ ಟೈರ್ ಹರಿದಿದ್ದರಿಂದ ಅವರು ಹಾಸ್ಪಿಟಲಲ್ಲಿ ಮೃತಪಟ್ಟಿದ್ದಾರೆ. ಸ್ಕೂಟಿ ಓಡಿಸುತ್ತಿದ್ದ ಹಂಸ ಕೂಡ ಗಂಭೀರ ಗಾಯಗೊಂಡಿದ್ದಾಳೆ. ಸದ್ಯ ರಾಜರಾಜೇಶ್ವರಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ಕೃತಿಕಾ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಒಟ್ಟಾರೆ ವೈದ್ಯೆಯಾಗೋ ಕನಸು ಕಂಡವಳ ಬದುಕು ದುರಂತ ಅಂತ್ಯ ಕಂಡಿದ್ದು ಮಾತ್ರ ವಿಪರ್ಯಾಸ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅದು ಜಮೀನಿನಲ್ಲಿರುವಂತಹ ಪುಟ್ಟ ಮನೆ. ಅದೇ ಮನೆಯಲ್ಲಿ ಅಚ್ಚರಿ ಸಂಗತಿಯೊಂದು ನಡೆದು ಹೋಗಿದೆ. ಬೆಂಕಿಯ ನಿಗೂಢ ರಹಸ್ಯಕ್ಕೆ ಕುಟುಂಬ ಕಂಗಾಲಾದ್ರೆ ಇಡೀ ಗ್ರಾಮವೇ ಅಚ್ಚರಿ ಪಡುವಂತಾಗಿದೆ. ಲೈಟ್ ಫಿಟ್ಟಿಂಗ್, ಸೋಫಾದ ಕವರ್ ಎಲ್ಲ ಸುಟ್ಟವ್ರು. ಮನೆ ತುಂಬೆಲ್ಲ ಬೆಂಕಿ, ಕುಟುಂಬಸ್ಥರಿಗೆ ಅಚ್ಚರಿ. ನಿಗೂಢ ವಿಸ್ಮಯಕ್ಕೆ ಬೆಚ್ಚಿ ಬಿದ್ದ ಬೆಳಗಾವಿ ಮಂದಿ. ಇದು ಡಿಜಿಟಲ್ ಯುಗ. ಮನುಷ್ಯ ಮಾಡದೆ ಇರೋ ಕೆಲಸಗಳೇ ಇಲ್ಲ. ಚಂದ್ರನ ಅಂಗಳಕ್ಕೆ ಕಾಲಿಟ್ಟಿದ್ದಾಗಿದೆ. ಬ್ರಹ್ಮಾಂಡವನ್ನೇ ಬರಿಗೈಯಲ್ಲಿ ತಿರುಗಿಸಬಲ್ಲೆ ಅನ್ನೋ ಮಟ್ಟಕ್ಕೆ ಟೆಕ್ನಾಲಜಿಯೂ ಬೆಳೆದಿದೆ. ಇಂತಹ ಯುಗದಲ್ಲೂ ಮನುಷ್ಯನ ಊಹೆಗೂ ನಿಲುಕದ ವಿಸ್ಮಯಗಳು ಬೆಚ್ಚಿ ಬೆರಗಾಗಿಸ್ತಿವೆ. ಬೆಳಗಾವಿಯಲ್ಲಿ ಒಮ್ಮಿಂದೊಮ್ಮೆಲೆ ನಡೆಯೋ ಅಚ್ಚರಿಯ ಸಂಗತಿ ವಿಜ್ಞಾನಕ್ಕೂ ಸವಾಲಾಗಿದೆ. ಮನೆಯ ತುಂಬ ಅಗ್ನಿ ನರ್ತನ, ನೋಡ್ತಿದ್ದಂತೆ ಹೊತ್ತಿಕೊಳ್ತಿರೋ ಬೆಂಕಿ, ಅರ್ಧಂಬರ್ಧ ಸುಟ್ಟಿರುವ ಗೋಡೆಗಳು, ಬಿಟ್ಟು ಬಿಡದೆ ಕಾಡ್ತಿರೋ ಬೆಂಕಿ ಬಲೆಗೆ ಕಂಗಾಲಾಗಿರೋ ಕುಟುಂಬ. ಇದು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೌಲಗುಡ್ಡ ಗ್ರಾಮದಲ್ಲಿ ಕಂಡುಬಂದ ವಿಸ್ಮಯಕಾರಿ ದೃಶ್ಯ. ಇದನ್ನ ಆಕಸ್ಮಿಕ ಅನ್ನೋದಾ ಅಥವಾ ಅಚ್ಚರಿ ಅನ್ನೋದಾ ಒಂದು ಗೊತ್ತಾಗ್ತಿಲ್ಲ. ಈಶ್ವರ ಅನ್ನೋರ ಮನೆಯಲ್ಲಿ ಬೆಳಗಾದ್ರೆ ಸಾಕು ಬೆಂಕಿ ಧಗಧಗಿಸುತ್ತಂತೆ. ಮನೆಯ ತುಂಬೆಲ್ಲ ಹೊತ್ತಿ ಉರಿಯುತ್ತಂತೆ. ಒಂದ್ ಕಡೆ ಬೆಂಕಿ ನಂದಿಸುವಷ್ಟರಲ್ಲೇ ಮತ್ತೊಂದ್ ಕಡೆ ಹೊತ್ತಿ ಉರಿಯೋದಿಕ್ಕೆ ಶುರುವಾಗುತ್ತೆ. ಅದಷ್ಟೇ ಬೆಂಕಿ ನಂದಿಸಿದ್ರೂ ಕಂಟ್ರೋಲ್ ಆಗ್ತಿಲ್ಲ. ಹೀಗಾಗಿ ಬಿಟ್ಟು ಬಿಡದೆ ಕಾಡ್ತಿರೋ ಬೆಂಕಿ ಆಟಕ್ಕೆ ಕುಟುಂಬಸ್ಥರಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಎಲ್ಲ ಚಲೋ ಇರ್ಲಕ್ಕಾಗೇನೆ ಉರಿ ಆತೈತ್ರಿ. ಅಂತ ಈ ಹುಡುಗರ್ನ ಹಾಕಿದ್ದ ಹಾಸಿಗೆನೂ ಹತ್ತೈತ್ರಿ. ಈಗ 2 ವರ್ಷ ಹಿಡ್ದ ಸ್ಟಾರ್ಟ್ ಐತ್ರಿ ಇದು. ಹಿಂಗ್ ಕಾವಲ ಮಾಡ್ಕೋತ ಕೂತಲ್ಲ ಏನ್ ಹತ್ತಲ್ರಿ, ಯಾವ ಕಡೆ ಮರಿ ಇರ್ತೈತಿ ಆ ಕಡೆ ಹತ್ತೈತ್ರಿ. ತಪ್ಪಿಸಿ ಹತ್ತೈತ್ರಿ. ಅದ್ ಫಸ್ಟ್ ಸ್ಟಾರ್ಟಿಂಗ್ ಉರಿ ಕಾಣಂಗಿಲ್ರಿ, ಹುಗಿ ಹೇಳ್ತೈತ್ರಿ. ಹುಗಿ ಎದ್ದ ಆಮೇಲೆ ಉರಿ ತಗೋತೈತ್ರಿ. ಇಲ್ಲೇ ಅಂತಿಲ್ರಿ, ಎಲ್ಲಾ ಕಡೆ ಹತ್ತೈತ್ರಿ. ಮನಿ ಒಳಗೂ ಹತ್ತೈತ್ರಿ. ಇಂತ ಲೈಟ್ ಫಿಟ್ಟಿಂಗ್, ಸೋಫಾದ ಕವರ್ ಎಲ್ಲ ಸುಟ್ಟವ್ರಿ. ಮನೆ ತುಂಬಾ ಬೆಂಕಿ ಹೊತ್ತಿಕೊಳ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಇನ್ನೂ ಕಾಡ್ತಿದೆ. ಗ್ರಾಮಸ್ಥರು ಕೂಡ ಆತಂಕಕ್ಕೀಡಾಗಿದ್ದಾರೆ. 10 ಸ್ವಾಮೀಜಿಗಳನ್ನ ಕರೆಸಿ ಹೋಮ ಹವನ ಮಾಡಿಸಿದ್ರೂ ಮುಕ್ತಿ ಸಿಕ್ಕಿಲ್ಲ. ಇದರ ಹಿಂದೆ ಯಾವುದೋ ನಿಗೂಢ ಶಕ್ತಿ ಇದೆ ಅನ್ನೋದು ಗ್ರಾಮಸ್ಥರ ಅನುಮಾನ. ಅಲ್ಲದೆ ಯಾರೋ ಬಾನಾಮತಿ ಮಾಡಿಸಿದ್ದಾರೆ, ಮಾಟ ಮಂತ್ರದಿಂದಲೇ ಈ ರೀತಿ ಆಗ್ತಿದೆ ಅನ್ನೋ ಚರ್ಚೆಯೂ ಶುರುವಾಗಿದೆ. ಆದರೆ ಕಂಗಾಲಾಗಿರೋ ಕುಟುಂಬಸ್ಥರಿಗೆ ಏನೂ ತೋಚದಂತಾಗಿದೆ. ನಿಗೂಢ ಶಕ್ತಿಯೋ ಅಥವಾ ಬಾನಾಮತಿಯೋ ಅನ್ನೋ ಗೊಂದಲದಲ್ಲೇ ದಿನ ದುಡ್ತಿದ್ದಾರೆ. ಇಲ್ರಿ, ಆದ್ರೆ ದನಗಳಿಗೆ ಮೇವಿಂದ ಉಟ್ಕೊಳಕ್ ಅರ್ಬಿದ ಎಲ್ಲ ತೊಂದ್ರೆನ ರೀ. ಯಾವುದೋ ಒಟ್ಟು ಒಣ ವಸ್ತು ನಿದ್ರಗಳು ಆತು, ಒಣದಕ್ಕಂದ ಹಸಿದಕ್ಕೆ ಭೀ ಹತ್ತತ್ರಿ. ಒಂದು ಸ್ವಲ್ಪ ಸಣ್ಣಂಗೆ ಹೋಗಿ ಬರ್ತ ಭಗ್ ಮಾಡ್ತತ್ರಿ, ಏಕ್ದಮ ಕಿಲಿಮಟ ಎದ್ದ ಬಿಡ್ತತ್ರಿ. ಅಂದ ಅವ್ರಿಗೆ ಇಲ್ಲಿ ಫೋನ್ಯಾಗ ಮಾತಾಡ್ಲಾಕತ್ತಾನ ಇಲ್ರಿ, ಮತ್ತದು ಬಾಣಾಮತಿ ಐತಿ ಅಂತ ಅವ್ರಿಗೆ ಹಂಗ ಫೋಟೋ ಹೊಡೆದು ಬಿಟ್ಟಿದೀವಿ. ಅವ್ರಿಗೆ ಇಲ್ಲಿ ಆರಿಸ್ಬಿಡ್ತಾ ಅಲ್ಲಿ ಹತ್ತೈತಿ. ಈ ತಿಪ್ಪಾಗ ಐತಂದ್ರೆ ಹಿಂದೆ ಗುಡ್ಲಾಕ್ ಹತ್ತೈತಿ. ಒಟ್ಟಾಗೈತಿ ಏನು ಸಮಸ್ಯೆ ಐತಿ ನಮಗೂ ಸಂಸತ್ರಿ. ಕೆಲವೊಂದು ಮಂದಿ ಸಾನ್ಯಾರು ತಂದು ಕೇಳಿದಿರಿ, ಆದ್ರೆ ಅವ್ರಿಗೆ ಹತ್ತವತ್ರಿ. ಇನ್ನಾದ್ರೆ ಅವ್ರೇನು ಇದನ್ನು ಪೂಜೆ ಹಾಕ್ರಿ, ಇದನ್ನ ಮಾಡತ್ ಹೇಳ್ರಿ. ಪೂಜೆ ಹಾಕಿರಿ ಬಿ ಅದು ಬಿಡವತ್ರಿ. ಬೆಂಕಿ ಕಾಟದಿಂದ ಮುಕ್ತಿ ಕೊಡಿಸಿ ಅಂತ ಕುಟುಂಬಸ್ಥರು ಅಂಗಲಾಚುತ್ತಿದ್ದಾರೆ. ನಿಜಕ್ಕೂ ಇದು ಬಾನಾಮತಿ ಕಾಟಾನ ಅಥವಾ ವೈಜ್ಞಾನಿಕ ಕಾರಣ ಇದೆಯಾ ಅನ್ನೋ ಅಚ್ಚರಿಗೆ ನೂಕಿರೋದಂತೂ ದಿಟ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಲಕ್ಕುಂಡಿಯ ನಿಧಿ ರಹಸ್ಯ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಇದೀಗ ನಿಧಿಗೆ 8 ಕೋಟಿ ವ್ಯಾಲ್ಯೂ ಇರೋದು ಗೊತ್ತಾಗಿದ್ದು ಸರ್ಕಾರಕ್ಕೆ ರಿತ್ತಿ ಕುಟುಂಬ ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಲಕ್ಕುಂಡಿ ನಿಧಿ ರಹಸ್ಯಕ್ಕೆ ಮತ್ತೊಂದು ಟ್ವಿಸ್ಟ್. ಸರ್ಕಾರಕ್ಕೆ ರಿತ್ತಿ ಕುಟುಂಬ ಹೊಸ ಬೇಡಿಕೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಕಳೆದ 2 ತಿಂಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಪ್ರಜ್ವಲ್ ರಿತ್ತಿಗೆ ಸಿಕ್ಕ ನಿಧಿ ಸಂಚಲನ ಸೃಷ್ಟಿಸಿತ್ತು. ಇದೀಗ ಇದೇ ನಿಧಿ ರಹಸ್ಯಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರ ಕಾಲದ್ದು ಎನ್ನಲಾಗಿದೆ. ನಿಧಿಯನ್ನ ಪರಿಶೀಲಿಸಿದ ತಜ್ಞರು ಮತ್ತೊಂದು ಸತ್ಯ ಬಿಚ್ಚಿಟ್ಟಿದ್ದಾರೆ. ನಿಧಿ 500 ರಿಂದ 600 ವರ್ಷಗಳ ಹಳೆಯದ್ದಾಗಿದ್ದು 8 ಕೋಟಿ ಬೆಲೆ ಬಾಳುವ ಚಿನ್ನಾಭರಣ ಎನ್ನಲಾಗ್ತಿದೆ.
ನಿಧಿ ಸಿಕ್ಕ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಜಾಕ್ಪಾಟ್ ಹೊಡೆದಂತಾಗಿದೆ. ನಿಧಿ ಸಿಕ್ಕ ಕುಟುಂಬಕ್ಕೆ 1/5 ಪಾಲು ಸಿಗಲಿದೆ ಅಂತ ಪುರಾತತ್ವ ಇಲಾಖೆ ಹೇಳಿದೆ. ಹೀಗಾಗಿ ತಜ್ಞರು ಅಂದಾಜಿಸಿದ ಆಂಟಿಕ್ ವ್ಯಾಲ್ಯೂ ಬರೋಬ್ಬರಿ 8 ಕೋಟಿಯಾಗಿದೆ. ಹೀಗಾಗಿ ಪ್ರಜ್ವಲ್ ರಿತ್ತಿ ಕುಟುಂಬ ಈಗಿನ ಬೆಲೆಗೆ ನಾವು ಒಪ್ಪಲ್ಲ, ಆಂಟಿಕ್ ಮೌಲ್ಯ ಎಷ್ಟಿದೆಯೋ ಅಷ್ಟೇ ಬೇಕು ಅಂತಿದ್ದಾರೆ. ಪ್ರಜ್ವಲ್ ಪ್ರಾಮಾಣಿಕವಾಗಿ ನಿಧಿ ಸರ್ಕಾರಕ್ಕೆ ಒಪ್ಪಿಸಿದ್ದಾನೆ. ಹೀಗಾಗಿ ಸರ್ಕಾರ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸುಮಾರು 500ರಿಂದ 600 ವರ್ಷದ ಹಿಂದಲ್ದ ಬಂಗಾರ ಇದು ಸುಮಾರು ಈಗಿನಕಿನ್ನ ಆಗಿನಕಿನ್ನ 10% ದುಬಾರಿ ಆಗುತ್ತೆ. ಇದು ವ್ಯಾಲ್ಯೂಯೇಷನ್ ಜಾಸ್ತಿ ಐತಿ. ಇದು ಸುಮಾರು 500ರಿಂದ 600 ವರ್ಷ ಅಂದ್ರೆ ಮತ್ತೆ ಭಾಳ ಬೆಲೆ ಭಾಳ ಹತ್ತಿರ ಅದ್ರ ಪ್ರಕಾರ ನಮ್ಗೆ ಒಂದು 5ರಲ್ಲಿ 1 ಭಾಗ ಕೊಡೋರನ್ರಿ. ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಸಿದ್ದು ಪಾಟೀಲ್ ಅವರು 1 ಪಾಲನ್ನ ಕೊಡ್ತೇವೆ ಅಂತ ಭರವಸೆ ನೀಡಿದ್ರು. ಅದರಂತೆ ಕಾನೂನಿನ ಪ್ರಕಾರ ನಮಗೂ 1 ಭಾಗ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅಂತಿದೆ ರಿತ್ತಿ ಕುಟುಂಬ. ಕಾನೂನು ಪ್ರಕಾರ ನಮ್ಮದ 1 ಭಾಗ ಕೊಡ್ರಿ, 1 ಭಾಗ ಕೊಡ್ರಿ. ಒಟ್ಟಾರೆ ರಿತ್ತಿ ಕುಟುಂಬ 1/5 ಭಾಗ ನೀಡುವಂತೆ ಮನವಿ ಮಾಡಿದ್ದು, ಸರ್ಕಾರ ಈ ಬೇಡಿಕೆ ಈಡೇರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.